ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಬಂದು ಸೋಮವಾರದ ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಯಾಕೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನ ತನಕ ಸುಮ್ಮನೆ ವೀಡಿಯೋಸ್ಗಳನ್ನೆಲ್ಲ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಮಧ್ಯಾಹ್ನ ಅಡುಗೆ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಹಾಲು, ಸಕ್ಕರೆ ಮತ್ತು ಬಾಳೆಹಣ್ಣನ್ನ ತಿಂತಾಯಿದ್ದೀನಿ. ಮುಂಚೆಯಿಂದಲೂ ಇದು ನನಗೆ ತುಂಬ ಫೇವ್ರೇಟು ಫುಡ್ ಆಗಿರುತ್ತೆ. ಹಾಗಾಗಿ ಅದನ್ನು ತಗೊಂಡೆ. ಅದಾದಮೇಲೆ ಮಳೆ ಇತ್ತು ಸ್ವಲ್ಪ. ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಒಳಗೆ ಹಾಕೋದು, ಹೊರಗೆ ಹಾಕೋದು, ಇದೇ ಥರ ಆಟ ಆಡಿಕೊಂಡು ಬಟ್ಟೆಗಳೆಲ್ಲ ಒಣಗಿಸಿಟ್ಟಿದ್ದಾಯಿತು. ಮನೆ ಕೆಲಸ ಏನೂ ಆಗಿರಲಿಲ್ಲ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೋಸ್ಕರ ಎನರ್ಜಿಗೆ ಅಂತಂದ್ಬಿಟ್ಟು ಒಂದು ಲೋಟ ಹಾಲನ್ನ ಕುಡಿದಿದ್ದಾಯಿತು. ಬಿಸಿಲಿಲ್ಲ, ಮಳೆ ಇರೋದ್ರಿಂದ ಸೋಲಾರ್ ನೀರು ಕಾದಿರಲಿಲ್ಲ. ಸೊ ಹಾಗಾಗಿ ಹೀಟ್ರನ್ನ ಇಟ್ಕೊಂಡಿದ್ದೀನಿ. ಯಾರ ಮನೇಲೆಲ್ಲ ಹೀಟ್ರ್ ಯೂಸ್ ಮಾಡ್ತೀರೋ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಮಕ್ಕಳಿರೋ ಮನೇಲಂತೂ ತುಂಬಾ ಕೇರ್ಫುಲ್ಲಾಗಿರಿ ಫ್ರೆಂಡ್ಸ್. ಸಖತ್ತು ಡೇಂಜರ್ ಅದು. ನೆಕ್ಸ್ಟ್ ಅದಾದಮೇಲೆ ಬಟ್ಟೆಗಳೆಲ್ಲ ಸ್ವಲ್ಪ ಒಣಗಿದ್ವು, ಅದನ್ನೆಲ್ಲ ತಂದು ಮಡಚಿಟ್ಟಿದ್ದಾಯಿತು. ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಇಷ್ಟೆಲ್ಲ ಮುಗಿಸೋ ಅಷ್ಟರೊಳಗೆ ಮಧ್ಯಾಹ್ನ 3:30, 3:45 ಆಗಿತ್ತು ಫ್ರೆಂಡ್ಸ್. ಮಕ್ಕಳು ಕರ್ಕೊಂಬರೋ ಟೈಮು ಆಗಿತ್ತಲ್ಲ ಅಂತಂದ್ಬಿಟ್ಟು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಮಕ್ಕಳು ಕರ್ಕೊಂಡು ಬರಬೇಕಿತ್ತಲ್ಲ ಅಂದ್ಬಿಟ್ಟು ಟೌನಿಗೆ ಫಸ್ಟ್ ಹೋದೆ. ಸಾಂಬಾರಿಗೇನಾದರೂ ತೊಗೊಂಡು ಬರೋಣ ಅಂತಂದ್ಬಿಟ್ಟು ಮೊಳಕೆ ಹುಳ್ಳಿಕಾಳು ತೊಗೊಂಡು ಬಂದೆ. ಯಾಕೋ ತಿನ್ನಬೇಕು ಅನ್ನಿಸ್ತು. ಇವರ ಆಂಟಿ ಅಂಗಡೀಲಿ ಹುಳ್ಳಿಕಾಳು ಚೆನ್ನಾಗಿ ಸಿಗುತ್ತೆ. ಮತ್ತು ಮಿಕ್ಸ್ ತರಕಾರಿ ಎಲ್ಲ ಹಾಕ್ಕೊಂಡು ಸೀದಾ ಅಲ್ಲಿಂದ ಹೋಗಿದ್ದೆ ನಾನು. ಮಕ್ಕಳ ಸ್ಕೂಲ್ ಹತ್ರ ಬಂದೆ. ಇನ್ನೂ ಬಿಟ್ಟಿರಲಿಲ್ಲ. ಅವಾಗ ತಾನೇ ಎಲ್ಲ ಬರ್ತಾಯಿದ್ರು. ನಾನು ಕರೆಕ್ಟ್ ಟೈಮಿಗೆ ಹೋದೆ. ಒಬ್ಬೊಬ್ಬರೇ ಬರ್ತಾಯಿದ್ರು. ಅವ್ರಿಗೂ ಎಷ್ಟೊತ್ತಿಗೆ ಬರ್ತಾರಪ್ಪ ನಮ್ಮಮ್ಮ ಅಂತ ಕಾಯ್ತಾ ಇರ್ತಾರೆ. ನಾನೇನಾದರೂ ಬರೋದು ಲೇಟ್ ಆಯಿತು ಅಂದರೆ ಅಲ್ಲೇ ಆಟ ಆಡ್ತಾಯಿರ್ತಾರೆ. ಉಯ್ಯಾಲೆ ಎಲ್ಲ ಇದೆ, ಇಷ್ಟಪಟ್ಟು ಆಟ ಆಡ್ತಾರೆ. ಬಂದ ನೋಡಿ ನಮ್ಮ ಮಗ ಭೂಪತಿ ಗಂಡು. ವೀಡಿಯೋ ಕ್ಯಾಮ್ರಾ ಅಂದರೆ ದೂರಕ್ಕೆ ಓಡ್ತಾನೆ. ಸರಿ, ಇಲ್ಲಿಂದ ಇವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. 4 ಗಂಟೆ ಅಷ್ಟರೊಳಗೆ ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದರು. ನಮ್ಮ ಮನೆಯವರ ಆಂಟಿ ಮತ್ತು ಅವ್ರ ಮಗಳು. ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ನಾಚ್ಕೊತಾ ಇದ್ರು. ಸೊ ಹೇಗಿದ್ರು ಬಂದಿದ್ದಾರಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ಅಡುಗೆನ ಶುರು ಮಾಡ್ಕೊಂಡಿದ್ದಾಯಿತು. ಆಯಿತಾ, ಮದುವೆ ದಿನ ನೋಡಿರೋದಿಲ್ಲ ನೀನು, ಆ ಥರ ಮಾಡಿದ್ದೀನಿ ವಿಡಿಯೋನ. ಆ ಬಿಡಿಲಿ ಯಾರು ನೋಡಿರೋದಿಲ್ಲ. ಅಲ್ಲಿ ಚಿಪ್ಸ್ ತಂದಿಲ್ಲ. ಹೀಗೆ ಜೊತೇಲಿ ಮಾತಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಬಂದಿದ್ರಂತೆ, ಬಂದು ಮನೆಗೆ ಬಂದಿರಲಿಲ್ಲ ಇವರು, ಹಾಗೆ ಹೋಗಿದ್ದರು. ಸೊ ಹಾಗಾಗಿ ನಾನು ಕಾಲ್ ಮಾಡಿದಾಗ ಬೇಜಾರು ಮಾಡ್ಕೊಂಡಿದ್ದೆ. ಮನೆ ಹತ್ರನೇ ಬಂದ್ರೂ ಮನೆಯಾಗೆ ಬಂದು ಹೋಗಿಲ್ವಲ್ಲ ನೀವು ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಜೊತೆ ಜಗಳಾಡ್ತಾ ಇದ್ದೆ. ಹಾಗಾಗಿ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತ ಅಂದ್ಬಿಟ್ಟು ಸರ್ಪ್ರೈಸಾಗಿ ಬಂದುಬಿಟ್ರು. ಮುಂಚೆನೇ ಏನಾದರೂ ಗೊತ್ತಿದ್ದರೆ ಅವರಿಗೆ ನಾನ್ ವೆಜ್ ಏನಾದರೂ ತೊಗೊಂಬರ್ತಾಯಿದ್ವಿ. ಬಟ್ ಸಡನ್ನಾಗಿ ವಿತ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆ ತರಕಾರಿಗಳೆಲ್ಲ ತಂದುಬಿಟ್ಟಿದ್ದೆ. ಅದಾದಮೇಲೆ ಅಡುಗೆನ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಇದ್ರ ಮಧ್ಯದಲ್ಲಿ ರೇಗಿಸ್ತಾಯಿದ್ರು. ಬೀನ್ಸು ಮತ್ತು ಕ್ಯಾರೆಟ್ನ ಇಟ್ಕೊಂಡಿದ್ದೆ. ಅದಕ್ಕೆ ನಮ್ಮ ಆಂಟಿ ಮೊಳಕೆ ಹುಳ್ಳಿಕಾಳಿಗೆ ಬೀನ್ಸು ಕ್ಯಾರೆಟು ಹಾಕ್ತಾಳೇನೋ ಅಂತಂದ್ಬಿಟ್ಟು ಫುಲ್ಲು ಶಾಕಾಗಿ ಅಡುಗೆ ಮನೆ ಪಕ್ಕನೇ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ಬಟ್ ಅವ್ರಿಗೆ ಹೇಳೋದೋ ಬೇಡವೋ, ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಕೂತಿದ್ರು. ಅದು ತುಂಬಾ ಕಾಮಿಡಿ ಆಗಿತ್ತು. ನನಗಂತೂ ನನಗೆ ಗೊತ್ತಾಯಿತು, ಸಿಕ್ಸ್ ಸೆನ್ಸ್ ನನಗೆ ಅನ್ನಿಸ್ತಾ ಇತ್ತು, ನಮ್ಮ ಆಂಟಿ ಯಾಕೆ ನನ್ನ ಪಕ್ಕನೇ ಬಂದು ಈ ಥರ ಕೂತಿದ್ದಾರೆ ಅಂತಂದ್ಬಿಟ್ಟು ನಾನೇ ಕೇಳಿದೆ, ಯಾಕೆ ಆಂಟಿ ಏನಾದರೂ ಹೇಳಬೇಕಿತ್ತ ಹೇಳಿ ಅಂತಂದಾಗ, ಒಗ್ಗರಣೆ ಎಲ್ಲ ಆದ್ರೂ ಯಾಕೆ ಕ್ಯಾರೆಟು ಬೀನ್ಸು ಅಲ್ಲೇ ಇಟ್ಟಿಯಲ್ಲ, ಸಾಂಬಾರಿಗೆ ಹಾಕಲ್ವಾ ಅಂತಂದರು. ತುಂಬಾ ನಗಾಡಿದ್ವಿ ಎಲ್ಲರೂ. ನನಗೆ ಹಂಗಾರೆ ಅಡುಗೆ ಮಾಡೋದಕ್ಕೆ ಬರಲ್ವಾ, ಅದು ತಂದಿರೋದು ನಾಳೆ ಪಲಾವಿಗೆ ಅಂತಂದ್ಬಿಟ್ಟು ಹೇಳಿದ್ಕೆ ಅವ್ರಿಗೆ ನಗು ಬಂತು. ಅಯ್ಯೋ ನೀನು ಬೇಜಾರು ಮಾಡ್ಕೊತೀಯ ಅಂತ ಹೇಳಲಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆದರು. ಪಾಪ ಅವರು ಈವ್ನಿಂಗ್ ಟೈಮಲ್ಲಿ ಬಂದಿದ್ದರು ಫ್ರೆಂಡ್ಸ್. ಉಳ್ಕೊಳ್ಳೋದಕ್ಕಾಗಲ್ಲ, ಮತ್ತು ಹಸುಗಳಿದ್ದಾವೆ ಅವ್ರ ಮನೇಲಿ, ಹಾಲು ಕರಿಯೋದಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ನೈಟ್ ಬಸ್ ಅಥವಾ ಮಾರ್ನಿಂಗು ಹೋಗ್ತೀವಿ ಅಂತಂದರು. ಇಲ್ಲ ಸಾಧ್ಯ ಆದರೆ ನೈಟ್ 8 ಗಂಟೆ ಥ್ರೂ ಬಸ್ ಇದೆ, ಹೊರಡ್ತೀವಿ ಅಂತಂದ್ರಲ್ಲ ಅಂತಂದ್ಬಿಟ್ಟು ನಾನು ಬೇಗ ಬೇಗನೆ ಅಡುಗೆ ಮಾಡಿಕೊಂಡೆ. ಏನಿಲ್ಲ, ಕುಕ್ಕರಿಗೆ ಎಲ್ಲದನ್ನು ಮಾಮೂಲಿಯಾಗಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕಿಬಿಟ್ಟು
ಅದಕ್ಕೇ ನಾನು ಮೊಳಕೆ ಹುಳ್ಳಿಕಾಳನ್ನ ಹಾಕಿಬಿಟ್ಟು ಮತ್ತು ತರಕಾರಿ ಎಲ್ಲ ಹಾಕಿಬಿಟ್ಟು ವಿಷಲಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಆಮ್ಲೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ನಾನ್ ವೆಜ್ ತಿನ್ನೋಲ್ಲ ಬೇಡ ಅಂತಂದ್ರೆ ಅಂದ್ಬಿಟ್ಟು ಇನ್ನೊಂದು ಕಡೆ ಆಮ್ಲೆಟಿಗೆ ಅಂತಂದ್ಬಿಟ್ಟು ಈರುಳ್ಳಿ ಎಲ್ಲ ಅದನ್ನು ಚಾಪ್ ಮಾಡ್ಕೊಳ್ತಾ ಇದ್ದೆ. ಇದನ್ನು ವಿಷಲಿಗೆ ಇಟ್ಬಿಟ್ಟು ಫೈನಲ್ ಆಗಿ ಅಡುಗೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಫೈನಲ್ ಇದು ಮೊಟ್ಟೆನ ಆಮ್ಲೆಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮಧ್ಯದಲ್ಲಿ ನನ್ನ ಮಕ್ಕಳು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು. ಅವ್ರು ತಿಂಡಿ ತಂದಿದ್ರು. ಆ್ಯಕ್ಚುಲಿ ಅವ್ರಿಗೆ ಹೊರಗಡೆ ತಿಂಡಿ ಎಲ್ಲ ಏನು ತಿನ್ನಿಸಲ್ಲ ನನ್ನ ಮಕ್ಕಳಿಗೆ. ಪಾಪ ನಮ್ಮ ಆಂಟಿಗೆ ಗೊತ್ತಿರಲಿಲ್ಲ ಬೇಕ್ರಿ ತಿಂಡಿ ಚಿಪ್ಸ್ ಇದೇನೇನೋ ತೊಗೊಂಡು ಬಂದಿದ್ರು. ಅದಕ್ಕೇ ಅದನ್ನು ಹುಡ್ಕೋದಕ್ಕೆ ಅಂತ ಹಿಂಸೆ ಕೊಡ್ತಾಯಿದ್ರು. ಸಿಂಪಲ್ ಡೇ ಮತ್ತು ಸಿಂಪಲ್ ಈವ್ನಿಂಗ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಹೆಚ್ಚಿಗೆ ಇನ್ನೇನು ಮಾಡೋದಕ್ಕೆ ಹೋಗಲಿಲ್ಲ. ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಎಲ್ಲರನ್ನೂ ಜೋಡಿಸ್ಕೊಬೇಕು. ಆಂಟಿ ಬಂದಿರೋದಕ್ಕೆ ಖುಷಿಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಎಗ್ ರೆಡಿ ಆಯಿತು. ಎಗ್ ಹಾಕಿದೀನಿ ಅಕ್ಕ, ನೋಡಿಲ್ಲ. ಬರ್ತ್ಡೇ ಅಡ್ವಾನ್ಸ್ ಆಗಿದೀನಿ, ಥ್ಯಾಂಕ್ ಯು ಅಂತ ಅಣ್ಣನೇ ರಿಪ್ಲೈ ಮಾಡೈತೆ ಅಲ್ಲಿ ವಿಡಿಯೋ. ಮುಖ ಹೋಗ್ಲಾಗಿ ನಾನು ಕಡೆ 9 ತಿಂಗಳು ಕಳ್ಸಂಗ್ ಕಾಣ್ತಾ ಹಂಗೆ ಬಿಡ್ತೀನಿ ಆಂಟಿ. ಬೇಡ ಬೇಡ ನೀನು ಏನೇನು ಮಾತಾಡಿದ್ಯಾ ಅದನ್ನೇ ಬಿಡ್ತೀನಿ. ಅದೆಲ್ಲ ಗೊತ್ತಿಲ್ಲ. ಕಟ್ ಮಾಡ್ತೀರಾ? ಕಟ್ ಮಾಡ್ತೀನಿ. ಬರೀ ತಿಂತಿರೋದು ಹಾಕಿ. ಬೇಡ ನನ್ನ ಮಕ್ಕಳ ನೀವು 4 ಜನ ಹಾಕೋದು ಅಲ್ಲ ತಿರ್ಸು ಕಾಣಿಸ್ತೈತಿ. ನಾನು ಕಾಣಿಸ್ತೈತಿ ಮನೆ ನಾನು ಕಾಣಿಸಲ್ವಾ? ನಿನ್ನ 4 ಜನ ಹಾಕೊಂಡು ಮಾತಾಡಿ. ಇನ್ನೂ ಕಟ್ ಮಾಡ್ಬೇಕಂತ.